ಶ್ರೀಮತಿ ಭಾರತಿ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯರು ಮೇಡಮ್ನ ಅದೇ ರೀತಿಯಾಗಿ ಡಾಕ್ಟರ್ ವಿ.ಎಸ್. ಅರುಣ್ ಸರ್ ಕೂಡ ಸ್ವಾಗತಿಸಿದ್ದಾರೆ. ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಅವರನ್ನ ದೂರದೃಷ್ಟಿಯ ಚಿಂತನೆ ಜೊತೆಯಲ್ಲಿ ನಮ್ಮ ಇಲಾಖೆಯ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಸಾಕಷ್ಟು ಕೆಲಸಗಳನ್ನು ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಒಂದು ಇವತ್ತಿನ ಸಭೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ ಜಿಲ್ಲಾ ಕೇಂದ್ರಗಳು ಪ್ಲೀಸ್ ವಿಜಯ್ ಮೆತ್ತು ಮಾತಾಡಿ ಪ್ಲೀಸ್. ಯಾರದು ರೇ ಕೂತ್ಕೊಡ್ರಪ್ಪ, ಯಾರು ಕೂತ್ಕೊಡ್ರಿ ಪ್ಲೀಸ್, ಸಣ್ಣ ಕೂತ್ಕೊಡ್ರಿ. ಜಿಲ್ಲಾ ಕೇಂದ್ರಗಳು, ತಾಲೂಕಾ ಕೇಂದ್ರಗಳು, ಹೋಬಳಿ ಕೇಂದ್ರಗಳು, ಪಂಚಾಯಿತಿಯ ಹೆಡ್ ಕ್ವಾರ್ಟರ್ಸ್ಗಳಿಂದ ಹಿಡಿದು ಎಲ್ಲ ಭಾಗದಲ್ಲೂ ಕೂಡ ಸವಲತ್ತುಗಳನ್ನು ಸಾಮಾನ್ಯ ಜನರಿಗೆ ತಲುಪಬೇಕು ಅನ್ನೋದು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಳಕಳಿಯ ದೂರದೃಷ್ಟಿಯ ಚಿಂತನೆ. ಆ ನಿಟ್ಟಿನಲ್ಲಿ ಮೊದಲನೇ ಬಾರಿಗೆ ರೈಲ್ವೆ ಇಲಾಖೆ ಒಂದು ದೊಡ್ಡ ಏನು ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೆ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿ ಜನರ ಬಳಿಗೆ ಬಂದಿದ್ದಕ್ಕಂಥದ್ದು ಮೊದಲನೇದು. ನಾನು ಅದಕ್ಕೆ ನಮ್ಮ ಜನರಲ್ ಮ್ಯಾನೇಜರ್ಗೆ ಸಂಬಂಧಪಟ್ಟ ಎಲ್ಲ ಸ್ಟಾಫ್ಗೆ ನಾನು ಆಭಾರಿಯಾಗಿರ್ತೇನೆ. ಒಬ್ಬ ಮಂತ್ರಿಯಾಗಿ ನಾನು ಅವರಿಗೆ ತುಂಬ ಹೃದಯ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ರಾಘಣ್ಣ ಅವರು ನನಗೆ ಸುಮಾರು ಬಾರಿ ನನ್ನ ಕಚೇರಿಗೆ ಬಂದು ಅವರ ಬುದ್ಧಿವಂತಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕಳಕಳಿ, ಅವರ ಕನ್ಸರ್ನನ್ನು ನಾನು ಮೆಚ್ಕೊಂಡಿದ್ದೇನೆ. ಇವತ್ತು ನಾವು ಮಾತಾಡಿದ್ದೀವಿ, ಸುಮಾರು 1.5 ಗಂಟೆಗೂ ಮೇಲ್ಪಟ್ಟು ನಾವು ಚರ್ಚೆ ಮಾಡಿದ್ದೇವೆ. ಕೆಲವಾರು ಸಮಸ್ಯೆಗಳನ್ನು ನಾವು ಇಲ್ಲೇ ಬಗೆಹರಿಸಿದ್ದೀವಿ. ಅದ್ರ ಜೊತೆಗೆ ಕೋಟೆಗೊಂಗೂರು ಕೋಚಿಂಗ್ ಸೆಂಟರ್ ಡಿಪೋಯಿಂದ ಪಿಟ್ ಲೈನನ್ನು ಮಾಡಿ ಜನವರಿ 2025 ಒಳಗಡೆ ಅದನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಅದಾದ ಮೇಲೆ ಒಂದೇ ಭಾರತ್ ಟ್ರೈನನ್ನು ಮುಂದೆ ಯಾವತ್ತೂ ಲೋಕಾರ್ಪಣೆ ಮಾಡ್ತಾರೋ ಪ್ರಧಾನಿಗಳು ಆ ಒಂದನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮತ್ತು ರಾಘಣ್ಣ ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಮುಂದಿನ 1 ವರ್ಷದಲ್ಲಿ ಸುಮಾರು ಶಿವಮೊಗ್ಗಕ್ಕೆ ಬರ್ತಕ್ಕಂಥ ಎಲ್ಲ ರೈಲುಗಳನ್ನು ಕೋಚಿಂಗ್ ಸೆಂಟ್ರನ್ನು ನಾವು ಕೋಟೆ ಗೊಂಗೂರಿನಲ್ಲಿ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಅಲ್ಲಿಂದ ಮುಂದಕ್ಕೆ ತಾಳಗುಪ್ಪ ಹೋಗ್ತಕ್ಕಂಥದ್ದು ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದಾದಮೇಲೆ ಒಂದೇ ಭಾರತನ್ನು ಹೇಗಾದರೂ ಮಾಡಿ ನಾನು ಒಬ್ಬನಾಗಿ ಇಲ್ಲಿಗೆ ಲೋಕಸಭಾ ಸದಸ್ಯರ ಧ್ವನಿಗೆ ನಾನು ಕೂಡ ಕೈ ಜೋಡಿಸಿ ಅದನ್ನು ತರ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಸುಮಾರು ವರ್ಷದ ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು ರೈಲ್ವೆ ಲೈನ್ ಏನಿದೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥ 600 ಚಿಲ್ಲರೆ ಎಕರೆ ಅದು ಕೇವಲ ರಾಣಿಬೆನ್ನೂರು, ಇದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಅದನ್ನು ಕೂಡ 2 ತಿಂಗಳಲ್ಲಿ ಮಾಡೋದಕ್ಕೆ ನಾನು ಅದಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದೇನೆ. ಸನ್ಮಾನ್ಯ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ನನ್ನ ಜೊತೆಯಲ್ಲಿ 1.5-2 ವರ್ಷಗಳ ಕಾಲ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅವ್ರ ಶೈಲನ್ನು ನಾನು ನೋಡಿರೋದ್ರಿಂದ ಅವರು ಮತ್ತು ಹಾವೇರಿಯ ಜಿಲ್ಲಾಧಿಕಾರಿಗಳು ಕುಳಿತು ಚರ್ಚೆ ಮಾಡಿ ಇಲ್ಲಿ ಯಾವ ರೀತಿ ಮಾಡಿದರೋ ಅದ್ರ ಕ್ರಮವನ್ನು ಅಲ್ಲೂ ಮಾಡಿ ತಕ್ಷಣವೇ ಅದನ್ನು ಮಾಡಿಕೊಡೋದಕ್ಕೆ ಅವ್ರ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಮಾಡಿದ್ದೀವಿ. ಅದಲ್ಲದೆ ಏನು ಶಿವಮೊಗ್ಗ ನಗರದ 3 ಸುರಂಗ ಇದು ಓವರ್ ಬ್ರಿಡ್ಜ್ ಏನಿದೆ ಆ ಕೆಳಗಡೆ ಇರ್ತಕ್ಕಂಥ ನಮಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳೇನಿದೆ ಇವತ್ತು ಈಗಾಗಲೇ ನಾವು 2 ಕೋಟಿ ರೂಪಾಯಿಯನ್ನು ರೈಲ್ವೆ ಇಲಾಖೆಯಿಂದ ಮಹಾನಗರ ಪಾಲಿಕೆನ ನಿಮ್ಮದು ಮಹಾನಗರ ಪಾಲಿಕೆ ಕೊಟ್ಟಿದ್ದೇವೆ. ರಾಘಣ್ಣವರ ಒತ್ತಾಯದ ಮೇರೆಗೆ ಇನ್ನು ಉಳಿದಿರ್ತಕ್ಕಂಥ ಕಾಮಗಾರಿಗಳನ್ನು ಕೂಡ ನಮ್ಮ ಅಧಿಕಾರಿಗಳು ನೋಡಿ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಕೆಲಸಕ್ಕೆ ನಾವು ಯಾವ ರೀತಿಯ ನಿಮಗೆ ಅದಕ್ಕೆ ಶಕ್ತಿ ಕೊಡ್ಬೋದೋ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಅದಲ್ಲದೆ ಏನು ಈಗಾಗಲೇ ನಮ್ಮ ನ್ಯಾಷನಲ್ ಹೈವೇನವರು ಒಂದು ಅಂಡರ್ಪಾಸ್ ಹೈವೇನ ಒಂದು ಓವರ್ ಬ್ರಿಡ್ಜನ್ನು ಮಾಡಿದ್ದಾರೆ. ಅದ್ರ ಕೆಳಗಡೆ ಇನ್ನೊಂದು ಅಂಡರ್ಪಾಸ್ ಏನೋ ಬೇಕು ಅನ್ನೋದನ್ನು ಪದೇ ಪರ್ಮಿಷನ್ ಕೊಡಬೇಕಾಗಿದೆ. ಆ ಪರ್ಮಿಷನನ್ನು ಕೂಡ ಇವಾಗ ಕೊಡೋದಕ್ಕೆ ನಮ್ಮ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಮತ್ತು ಇವತ್ತು ಶಿವಮೊಗ್ಗ ಶಿಕಾರಿಪುರ ಲೈನು 2019-20 ನಮ್ಮ ಸರ್ಕಾರ ಬಂದ ಮೇಲೆ ಆಗಿದ್ದು.
ಇವತ್ತು ಅದಕ್ಕೆ 995 ಕೋಟಿ ಅಂತೀವಿ, ಅದು ಇನ್ನೂ ಜಾಸ್ತಿ ಆಯ್ತದೆ. 50 ತೊಗೊಂಡಿದ್ದೀವಿ. ಅದು ಪೂರ್ತಿ ಜಾಗ ಬಂದಿರೋದ್ರಿಂದ ಅದನ್ನು ಮಾಡ್ತೀವಿ. ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಒಂದು ಹಂತಕ್ಕೆ ಬಂದಿದೆ. ಇದನ್ನು 2026ಕ್ಕೆ ಈ ಕಾಮಗಾರಿಯನ್ನು ಮುಗಿಸಿ ಈ ಶಿವಮೊಗ್ಗದಿಂದ ಶಿಕಾರಿಪುರದವರೆಗೂ ಟ್ರೈನನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ. ಶಿಕಾರಿಪುರ ರಾಣಿಬೆನ್ನೂರು 56 ಕಿಲೋಮೀಟ್ರ್ ಇದೆ. ಸುಮಾರು 815 ಎಕರೆಯಲ್ಲಿ ಈಗಾಗಲೇ 169 ಎಕರೆ ಶಿವಮೊಗ್ಗದಿದೆ. ಇನ್ನು ಉಳಿದಂಥದ್ದು 646 ಎಕರೆ. ಇವೆರಡನ್ನೂ ಕೂಡ ತಾವೇ ನೋಡಬೇಕಾಯ್ತದೆ, ತಾವೇ ಅದು ಮಾಡಿ ಮುಗಿಸ್ಬೇಕಾಯ್ತದೆ. ಆದ್ದರಿಂದ ಈ ಯೋಜನೆಗೆ ಸಂಪೂರ್ಣವಾದ ಖರ್ಚನ್ನು ಭಾರತ ಸರ್ಕಾರನೇ, ಏನು ಜಮೀನನ್ನು ಜಾಗವನ್ನು ಹೊರತುಪಡಿಸಿದ್ರೆ ನಾವು ಭಾರತ ಸರ್ಕಾರನೇ ಅದನ್ನೆಲ್ಲ ಮಾಡ್ತೀವಿ. ಇವತ್ತು ಇದಕ್ಕೋಸ್ಕರವಾಗಿ 150 ಕೋಟಿ ರೂಪಾಯಿ ನಾವು ದುಡ್ಡಿಟ್ಟಿದ್ದೀವಿ. ಇನ್ನೂ ಅದಕ್ಕೆ ಹೆಚ್ಚಬೇಕಾದ್ರೂ ಅದು ಕೂಡ ನಾವು ಮಾಡ್ತೀವಿ. ಅದಲ್ದಿರ ಪ್ರಸ್ತುತ ಶಿವಮೊಗ್ಗದ ರಾಣಿಬೆನ್ನೂರಿಗೆ ಹೋಗಲು ಕಡೂರು ಮೂಲಕ 229 ಕಿಲೋಮೀಟ್ರು ಸುಮಾರು 3.5 ಗಂಟೆ ತಾಸು ಬೇಕಾಗಿದೆ. ಅದನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನೋದು ರಾಘಣ್ಣವರ ಒಂದು ಚಿಂತನೆ ಇದೆ. ಅದನ್ನು ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಜಿಲ್ಲೆಗೆ ನಾವು ಸಂಪರ್ಕ ವೃದ್ಧಿಸ್ತಕ್ಕಂಥ ಕೆಲಸಕ್ಕೂ ಕೂಡ ನಾವು ಯೋಚನೆ ಮಾಡಿ ಅದನ್ನು ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೋತಾ ಇದ್ದೀವಿ. ರೈಲ್ವೆ ಇಲಾಖೆ ಸುಮ್ಮನೆ ಕುಂತಿಲ್ಲ. ಮತ್ತು ಕೋಟೆಗೊಂಗೂರಿನಿಂದ ಇವೆಲ್ಲವೂ ಕೂಡ ಮಾಡ್ತಾಯಿದ್ದೀವಿ. ಇವತ್ತೇನು 25% ಆಗಿದೆ, 5% ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲವನ್ನು ಕೂಡ ನಾವು ಒಂದು ರೀತಿ ವಾರ್ ಫುಟೇಲ್ ಮಾಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಬೀರೂರು ಶಿವಮೊಗ್ಗ ಡಬ್ಲಿಂಗ್ ಲೈನು ಜೂನ್ 24ಕ್ಕೆ ಸರ್ವೆ ಮಂಜೂರಾಗಿದೆ. ಟೆಂಡರ್ ಕೂಡ ಕರೆದು ಈಗಾಗಲೇ ಸರ್ವೇನೂ ಕೂಡ ಆಗಿದೆ, ಫೀಸಿಬಿಲಿಟಿ ಸರ್ವೇನೂ ಆಗಿದೆ ಅಣ್ಣ. ಅದಾದಮೇಲೆ ಈ ಮಾರ್ಗದ ಮಧ್ಯದ ಸಾಮರ್ಥ್ಯ ಹೆಚ್ಚಿಸೋ ಸರಾಗ ಇದನ್ನು ನಾವು ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಅಮೃತ್ ಪಾರ ಸ್ಟೇಷನಲ್ಲಿ ಭಾರಿ ಇಂಪಾರ್ಟೆಂಟು, ಭದ್ರತೆಯನ್ನು ಸೇರಿಸಬೇಕು ಅನ್ನೋದು ರಾಘವೇಂದ್ರ ಸಾಹೇಬರ ಬಯಕೆ, ನಿಮ್ಮೆಲ್ಲರ ಬಯಕೆ. ಅದನ್ನು ನಾವು ತಕ್ಷಣವೇ ಮೊನ್ನೆ ನನಗೆ ಗೊತ್ತಾಗಲಿಲ್ಲ, ಒಂದು 4-5 ಮಾಡಿಸ್ದೆ. ಅದರೊಳಗೆ ನನ್ನ ಕ್ಷೇತ್ರದ ಒಂದು ಮಾಡಿಸ್ದೆ, ಶ್ರವಣಬೆಳಗೊಳ ಮಾಡಿಸ್ದೆ, ಮತ್ತು ಬೇರೆ ಮಾಡಿಸ್ದೆ. ಇದನ್ನು ಕೂಡ ಇಮ್ಮಿಡಿಯೇಟಾಗಿ ಪ್ರಪೋಸಲ್ ಬಂದು ಭದ್ರಾವತಿ ಅದು ಕೂಡ ನಾವು ಮಾಡಿಸ್ಕೊಡ್ತೀವಿ. ಅದಲ್ದಿರ ನನಗೆ ಶಿವಮೊಗ್ಗಕ್ಕೆ ಏನು ಇವಾಗ ಕೊಟ್ಟಿದ್ದೀವಿ ಅದು ಎಷ್ಟು ಹಾಕೋದಿಲ್ಲ. ಅದಕ್ಕೆ ನಾನೇ ರಾಘಣ್ಣವ್ರಿಗೆ ಹೇಳಿದ್ದೀನಿ, ಆಫೀಸರ್ को DRM जी अम्मा शिल्पम्मा आप ही जाइए, कैसा करना एक ಕಾನ್ಸೆಪ್ಟ್ उसको बताना. ये बहुत बड़ा ಕರ್ನಾಟಕದಲ್ಲಿ ಅತ್ಯಂತ ಪ್ರಬುದ್ಧ ರಾಜಕಾರಣಿಗಳಿದ್ದಂಥ ಯಾವುದಾದ್ರು ಜಿಲ್ಲೆ ಇದ್ದರೆ ಅದೆಲ್ಲಿದು ಶಿವಮೊಗ್ಗನೇ. ಆ ಜಿಲ್ಲೆಯನ್ನು ಕೂಡ ನಾವು ಎಲ್ಲೋ ಒಂದು ಕಡೆ ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಭಾವನೆಗೆ ತರಬೇಕಾಗಿದೆ. ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅಮೃತ್ ಭಾರತ್ ಯೋಜನೆಯಲ್ಲಿ ನಾವು ಏನೇನು ಮಾಡ್ತೀವಿ, ಪ್ಲಾಟ್ಫಾರಮ್ ಇದು ಮಾಡ್ತೀವಿ, ಆಧುನಿಕ ಇದೆಲ್ಲ ಮಾಡ್ತೀವಿ. ಎಕ್ಸಿಲೇಟ್ರ್ ಏನೋ ಕೇಳ್ತು ನಮ್ಮ ಭಾವನಮ್ಮ, ಅದನ್ನು ಕೂಡ ನಾವು ಮಾಡ್ತೀವಮ್ಮ. ಅದಲ್ದಿರ ಅದನ್ನು ಭದ್ರಾವತಿಯನ್ನು ಕೂಡ ಸೇರಿಸ್ಕೋತೀವಿ. ಇವತ್ತು ಕರ್ನಾಟಕದ ಅದಲ್ಲದೆ ನಾನು ಬೆಂಗಳೂರಿಗೆ ಒಂದು ಸರ್ಕ್ಯುಲರ್ ರೈಲ್ವೆಯನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ, ನಾನು ಮತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು 440 ಕಿಲೋಮೀಟ್ರು ಗೂಡ್ಸ್ ಟ್ರೈನನ್ನು ಇನ್ನು ಮುಂದೆ ಬೆಂಗಳೂರು ನಗರದ ಒಳಗಡೆ ತುಂಬ ವಾಯು ಮಾಲಿನ್ಯ ಆಗಿ ಜನಗಳಿಗೆ ತೊಂದರೆ ಆಯ್ತದೆ ಅಂತ ತೀರ್ಮಾನ ಮಾಡಿ ನಮ್ಮ DRM ನಮ್ಮ GM ಇಲ್ಲೇ ಇದ್ದಾರೆ. अभी मैं बात किया, सबका पास भी बात किया, सबका पास भी बात किया. अभी वो चालू कीजिए कर को मुझे भी कर को आपको बात करता है. अभी आर्डर्स भी आपको भेजता है. ನನ್ನ